ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಅಷ್ಟು ಜನ ಆರೋಪಿಗಳು ಮತ್ತೊಮ್ಮೆ ಜೈಲ್ ಪಾಲಾಗಿರೋದು ಗೊತ್ತೇ ಇದೆ. ಈಗ ಇದೇ ಕೇಸ್ಗೆ ಸಂಬಂಧಪಟ್ಟಂತಹ ಒಂದು ಮೇಜರ್ ಅಪ್ಡೇಟ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಅರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ ಏನದು ಅಂತ ಯೋಚನೆ ಮಾಡಬೇಡಿ. ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಬಿಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಿದ್ದಾರಾ ಅಪರಿಚಿತರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೇಸ್ನ ಟ್ರಯಲ್ ವೇಳೆ ಸ್ಫೋಟಕ ಬೆಳವಣಿಗೆ ಆಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಾಸಿಕ್ಯೂಷನ್ ಸಾಕ್ಷಿ ಓರ್ವನಿಗೆ ಅಪರಿಚಿತ ವ್ಯಕ್ತಿ ಕರೆ ಮಾಡಿ ಬೆದರಿಕೆ ಹಾಕಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಸಾಕ್ಷಿದಾರರಿಗೆ ಬೆದರಿಕೆ ಹಾಕ್ತಾ ಇದ್ದಾರಾ ಅಪರಿಚಿತರು. ಕರೆ ಮಾಡಿ ನಾವು ಹೇಳದಂತೆ ಸಾಕ್ಷಿ ನುಡಿಬೇಕು, ಹಂಗೆ ಹೇಳಬೇಕು ಕೋರ್ಟ್ ಮುಂದೆದಲ್ಲಿ ಅಂತ ಬೆದರಿಕೆ ಹಾಕಿದ್ದಾರೆ. ಆರೋಪಿಗಳನ್ನ ಗುರುತಿಸೋ ಸಲುವಾಗಿ ಆಗೋದಿಲ್ಲ ಅಂತ ಹೇಳು, ಬಾರ್ ಬಳಿ ಇರೋ ಸಿಸಿಟಿವಿಯನ್ನ ಪೊಲೀಸರು ಎತ್ಕೊಂಡು ಹೋದ್ರು ಅಂತ ಹೇಳಬೇಕು. ಸಾಕ್ಷಿಗಳಿಗೆ ಹೇಳ್ತಾ ಇರೋದು ಇದನ್ನ. ಕಿಡ್ನಾಪ್ ಮಾಡಿದ ಆರೋಪಿಗಳನ್ನ ಗುರುತು ಮಾಡೋದಕ್ಕೆ ಆಗೋದಿಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಪೊಲೀಸರ ಮಹಜರಿನಲ್ಲಿ ಏನಿದೆ ಎಂಬುದು ನನಗೆ ಗೊತ್ತೇ ಇಲ್ಲ. ಕೋರ್ಟ್ ಮುಂದೆ ಹೇಳಬೇಕಾಗಿರುವಂತಹ ವಿಚಾರ ಇದು ನೀನು ಅಂತ ಟ್ರಯಲ್ ವೇಳೆ ಸಾಕ್ಷಿ ಈ ರೀತಿ ಹೇಳಬೇಕು ಅಂತ ಬೆದರಿಕೆ ಹೋಗಿದೆ ಅಂತ ಒಬ್ಬ ಕಕ್ಷಿದಾರನಿಗೆ ಅಂದ್ರೆ ಸಾಕ್ಷಿದಾರನಿಗೆ. ಇದರಿಂದ ನನಗೆ ಭಯ ಆಗ್ತಾ ಇದೆ, ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಿದ್ದಾರೆ. ನ್ಯಾಯಾಧೀಶರ ಮುಂದೆ ತನಗೆ ಬೆದರಿಕೆ ಇರೋದ್ರ ಬಗ್ಗೆ ಸಾಕ್ಷಿ ಒಬ್ರು ಮಾಹಿತಿ ಕೊಟ್ಟಿದ್ದಾರೆ. ಸಾಕ್ಷಿ ಹೇಳಿಕೆಯನ್ನ 59 CCH ನ್ಯಾಯಾಧೀಶರು ಸದ್ಯ ದಾಖಲಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಾಕ್ಷಿಗೆ ಅಗತ್ಯ ಬಿದ್ರೆ ಭದ್ರತೆಯನ್ನ ಕೊಡಿ ಅಂತ ನ್ಯಾಯಾಧೀಶರು ಹೇಳಿದ್ದಾರಂತೆ. ಟ್ರಯಲ್ ಸಂದರ್ಭದಲ್ಲಿ ಸಾಕ್ಷಿಗಳು ಏನ್ ಹೇಳ್ತಾರೋ ಅದು ಆರೋಪಿಗಳ ಭವಿಷ್ಯನ ನಿರ್ಧಾರ ಮಾಡುತ್ತೆ. ಇನ್ಫ್ಯಾಕ್ಟ್ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಅಷ್ಟು ಆರೋಪಿಗಳ ಭವಿಷ್ಯ ನಿರ್ಧಾರ ಆಗೋದು ಸಾಕ್ಷಿದಾರರು ಕೋರ್ಟ್ ಕಟಕಟೆಯಲ್ಲಿ ನಿಂತ್ಕೊಂಡು ನ್ಯಾಯಾಧೀಶರ ಮುಂದೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇ ಅಲ್ಟಿಮೇಟ್. ಹಂಗಾಗಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಹೇಳಿಕೆಯನ್ನ ತಿರುಚು ಬಿಟ್ರೆ ಸೊ ಅಲ್ಲಿ ಸಾಕ್ಷಿ ನಾಶ ಆಗಿ ಹೋಗುತ್ತೆ. ತಮ್ಮ ಆರೋಪಿಗಳನ್ನ ಇದರಿಂದ ಬಚಾವ್ ಮಾಡಬಹುದು ಅನ್ನುವಂಥ ಕೆಲಸವನ್ನ ಕೆಲ ಅಪರಿಚಿತರು ಮಾಡ್ತಿದ್ದಾರೆ. ಅಪರಿಚಿತರು ಅನ್ನೋದಕ್ಕಿಂತ ಯಾರಾದ್ರೂ ಹೇಳಿ ಮಾಡಿಸಿರ್ತಾರೆ ಅಂತ. ಸೊ ಈ ರೀತಿ ನನಗೆ ಬೆದರಿಕೆ ಇದೆ, ಜೀವ ಭಯ ಇದೆ, ಯಾರ್ಯಾರು ಓಡಾಡ್ತಿದ್ದಾರೆ ಅಂತ ಸಾಕ್ಷಿನೇ ಬಂದು ನ್ಯಾಯಾಧೀಶರ ಮುಂದೆ ಹೇಳ್ಬಿಟ್ರೆ ಮೋಸ್ಟ್ಲಿ ಇದು ಇನ್ನೊಂದರ ಇಂಪ್ಯಾಕ್ಟ್ ಅನ್ನ ಬೀರಬಹುದಾ ಇಡೀ ಪ್ರಕರಣದಲ್ಲಿ ಅನ್ನೋದು ಗೊತ್ತಿಲ್ಲ. ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಒಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಸಾಕ್ಷಿನೇ ಬಂದು ಈ ರೀತಿ ಹೇಳಿದ್ದಾರಂತೆ, ನನಗೆ ಭಯ ಆಗ್ತಾ ಇದೆ, ಬೆದರಿಕೆ ಬರ್ತಾ ಇದೆ, ಯಾವ್ದೇದೋ ಅನ್ನೋನ್ ನಂಬರ್ಗಳಿಂದ ಕಾಲ್ ಬರ್ತಾ ಇದೆ, ಸಾಕ್ಷಿಗಳನ್ನ ಹೇಳೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈಗ ಟ್ರಯಲ್ ಆಗಬೇಕು, ಸಾಕ್ಷಿಗಳ ಹೇಳಿಕೆಯ ಮೇಲೆ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ, ಅಲ್ಲಿ ತನಕ ವೇಟ್ ಅಂಡ್ ಸಿ ಅನ್ನುವಂಥ ಪರಿಸ್ಥಿತಿ ಇದೆ. ಬಟ್ ಇದರ ಮಧ್ಯದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಹೇಳಿಕೆಯನ್ನ ತಿರುಚೋ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಅನ್ನೋದಕ್ಕಿಂತ ನ್ಯಾಯಾಧೀಶರ ಮುಂದೆ ಸಾಕ್ಷಿನೇ ಬಂದು ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಇದನ್ನ ಯಾವ ರೀತಿ ಇಂಪ್ಯಾಕ್ಟ್ ಬೀರಬಹುದು ಇಡೀ ಪ್ರಕರಣದಲ್ಲಿ ಅಂತ? ಖಂಡಿತವಾಗ್ಲೂ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಟ್ರಯಲ್ ಶುರುವಂತದ್ದು, ಅಂದ್ರೆ ಬೇಗ ಟ್ರಯಲ್ ಮಾಡ್ಬೇಕು ಅಂತಾನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿರುವಂತದ್ದು. ಸೊ ಈಗ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಏನೋ ಸಿಟಿ ಸಿವಿಲ್ ಕೋರ್ಟ್ ನಲ್ಲೂ ಕೂಡ ಈಗಾಗಲೇ ಏನೋ ಜಡ್ಜ್ ಅನ್ನು ಕೂಡ ಈಗಾಗಲೇ ನೇಮಕ ಮಾಡಿ ಪ್ರತಿದಿನ ಟ್ರಯಲ್ ಮಾಡ್ತಾ ಇರುವಂತದ್ದು. ಹೀಗೆ ಟ್ರಯಲ್ಗೆ ಹೋದಂತ ಸಂದರ್ಭದಲ್ಲಿ ಓರ್ವ ಏನು ಸಾಕ್ಷಿ ಏನಿದ್ದಾರೆ ಅವರು ಕೂಡ ಈಗಾಗಲೇ ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನಂತಂದ್ರೆ ನನಗೆ ಈ ರೀತಿಯಾದಂತ ಬೆದರಿಕೆ ಬರ್ತಾ ಇದೆ, ಅಂದ್ರೆ ನನಗೆ ನನ್ನ ಸ್ನೇಹಿತರ ಮುಖಾಂತರ ಅಂದ್ರೆ ಅವರ ಮೊಬೈಲ್ ನಿಂದ ವಾಟ್ಸ್ಆಪ್ ಕಾಲ್ ಮಾಡ್ತಿದ್ದಾರೆ, ನನಗೆ ಈ ರೀತಿಯಾಗಿ ನೀನು ಸಾಕ್ಷಿಗಳನ್ನ ಹೇಳ್ಬೇಕು, ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬೇಕು, ಪೊಲೀಸರು ಎಲ್ಲ ತಗೊಂಡೋದ್ರು ಅಂತ ಹೇಳ್ಬೇಕು, ಜೊತೆಗೆ ಪೊಲೀಸರಿಂದ ಮೇಲೆ ನೀನು ಎಲ್ಲ ವಿಚಾರಗಳನ್ನ ಹೇಳ್ಬೇಕು. ಅಂದ್ರೆ ಈ ರೀತಿಯಾಗಿ ಅವರಿಗೆ ಸಾಕ್ಷಿಯನ್ನ ಏನೋ ಬೆದರಿಸುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗ್ತಿದ್ದಾರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಹೀಗಾಗಿ ಪೊಲೀಸರಿಗೂ ಕೂಡ ಈಗಾಗಲೇ ಯಾರು ಸಾಕ್ಷಿ
ಇದ್ದಾರೋ ಅವರು ಕೂಡ ಸೂಕ್ತವಾದಂತಹ ಭದ್ರತೆಯನ್ನ ನೀವು ಕೊಡಬೇಕು ಅಂತಾನು ಕೂಡ ಈಗಾಗಲೇ ಕೋರ್ಟ್ ಕೂಡ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನೀವೊಂದು ಪ್ರಮಾಣ ಪತ್ರವನ್ನು ಕೂಡ ಕೊಡಿ ಅಂತಾನು ಕೂಡ ಈಗಾಗಲೇ ಆ ಒಂದು ಸಾಕ್ಷಿಗೂ ಕೂಡ ಈಗಾಗಲೇ ಕೋರ್ಟ್ ಕೂಡ ಹೇಳಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿಯಾದಂತಹ ಬೆದರಿಕೆಗಳು ಬರುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿರುವಂತದ್ದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.